ವರ್ಷದಲ್ಲಿ ಒಂದು ದಿನ ಶನಿ, ರಾಹು ಮತ್ತು ಪಿತೃದೇವತೆಗಳ ಶಕ್ತಿ ಒಂದೇ ರೇಖೆಯಲ್ಲಿ ಇರುತ್ತೆ. ಸೊ ಆ ದಿನನೇ ನಾವು ಎಳ್ಳು ಅಮಾಸೆ ಅಂತೇಳಿ ಕರಿತೀವಿ. ಈ ದಿನ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ 100% ಜಾಸ್ತಿ ಫಲ ಸಿಗುತ್ತೆ. ಅದು ಒಳ್ಳೆಯದಾಗಿದ್ದರೆ ವರ ಆಗಿರುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಶಿಕ್ಷೆ ಆಗಿರುತ್ತೆ. ಸೊ ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರಿ ಅಂದರೆ, ಒಳ್ಳೆ ಕೆಲಸ ಅಂದರೆ ಏನು? ಕಪ್ಪು ಎಳ್ಳನ್ನು ದಾನ ಮಾಡೋದು, ಎಳ್ಳೆಣ್ಣೆ ದೀಪದಿಂದ ದೇವರಿಗೆ ಅರ್ಪಣೆ ಮಾಡೋದು, ಅನ್ನದಾನ ಮಾಡೋದು, ಪಿತೃತರ್ಪಣ ಮಾಡೋದು, ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದರೆ ಇದರಿಂದ ನಿಮಗೆ 100 ಪಟ್ಟು ಹೆಚ್ಚು ಒಂದು ಒಳ್ಳೆ ಫಲ, ಶುಭ ಫಲ ಸಿಗೋಂಥ ಚಾನ್ಸಸ್ ಇದೆ. ಸೊ ಪಿತೃದೇವತೆಗಳೇ ತಿಳಿದೋ ನಾವು ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ಅಂತೇಳಿ ನೀವು ಪೂಜಾ ಸಮಯದಲ್ಲಿ ಬೇಡ್ಕೊಳೋದ್ರಿಂದ ನಿಮಗೆ ಈ ಒಂದು ಪುಣ್ಯದ ಫಲ 100 ಪಟ್ಟು ಹೆಚ್ಚು ಸಿಗೋ ಚಾನ್ಸಸ್ ಇದೆ. ಅದೇ ದಿನ ನೀವು ಏನಾದರೂ ತಪ್ಪು ಕೆಲಸ ಮಾಡಿದ್ರಿ ಅಂದರೆ ಅದರ 100% ನಿಮಗೆ ಪಾಪ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಈ ಒಂದು ಒಳ್ಳೆ ಕೆಲಸದಿಂದ ನಿಮಗೇನೇನಾಗುತ್ತೆ? ನೀವು ಮಾಡಿರ್ತಕ್ಕಂಥ ಸಾಲಗಳು ತೀರುತ್ತೆ, ಮನೆಯಲ್ಲಿ ಶಾಂತಿ ಸಿಗುತ್ತೆ, ಮಕ್ಕಳ ಆರೋಗ್ಯದ ಬಗ್ಗೆ ಸುಧಾರಣೆ ಆಗುತ್ತೆ. ಹಾಗೆ ನೀವು ಕೃಷಿ ಏನಾದರೂ ಮಾಡ್ತಿದ್ದೀರಾ ರೈತರು ಅಂತ ಅಂದರೆ ನಿಮಗೆ ಕೃಷಿಯಲ್ಲಿ ಕೂಡ ಅದ್ಭುತವಾದಂಥ ಲಾಭ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದ್ದಾವೆ. ಸೊ ಈ ಒಂದು ಅಮಾವಾಸ್ಯೆ ದಿನ ನೀವೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಅಂದರೆ ಜಗಳ ಮಾಡೋದಾಗಲಿ, ಮದ್ಯಪಾನ ಮಾಡೋದಾಗಲಿ, ಅಥವಾ ಗುರು ಹಿರಿಯರಿಗೆ ಅವಮಾನ ಮಾಡಿದ್ರಿ ಅಂತ ಅಂದರೆ ನಿಮಗೆ ಕೆಲವೇ ತಿಂಗಳುಗಳಲ್ಲಿ, ಅಮಾವಾಸ್ಯೆ ನಡೆದು ಒಂದೇ ತಿಂಗಳೊಳಗೆ ಅಪಘಾತ ಆಗುತ್ತೆ, ಹಣ ನಷ್ಟ ಆಗುತ್ತೆ, ಕುಟುಂಬ ಒಡೆಯುತ್ತೆ. ಸೊ ಈ ಥರ ಕರ್ಮದ ಒಂದು ಫಲಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಈ ಎಳ್ಳು ಅಮಾವಾಸ್ಯೆಯಲ್ಲಿ ನೀವು ಒಳ್ಳೆ ಕೆಲಸನೇ ಮಾಡಬೇಕು, ಆಯಿತಾ? ಒಳ್ಳೆ ಕೆಲಸ ಮಾಡದೇ ಇದ್ದರೆ ಕೆಟ್ಟ ಫಲ ನಿಮಗೆ ಸಿಗುತ್ತೆ. ಈ ಒಂದು ಎಳ್ಳು ಅಮಾವಾಸ್ಯೆ ಯಾವ ರಾಶಿಯವರಿಗೆ ಒಳ್ಳೆಯದು ಅಂತ ತಿಳಿಸ್ಬೇಕು ಅಂತ ಅಂದರೆ, ಮೊದಲನೇದಾಗಿ ವೃಷಭ ರಾಶಿ. ಇವರ ಮಾಡಿರ್ತಕ್ಕಂಥ ಸಾಲಗಳೇನಿದ್ದಾವೆ ಈ ಎಲ್ಲ ಸಾಲಗಳು ಸಹ ಮನ್ನಾ ಅಂದರೆ ತೀರಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿಮಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ, ಶನಿಯ ಕೃಪೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಕನ್ಯಾ ರಾಶಿಯವರೆಗೂ ಕೂಡ ಉದ್ಯೋಗದಲ್ಲಿ ಏನಾದರೂ ಇಷ್ಟು ದಿನ ಇರ್ತಕ್ಕಂಥ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತವೆ, ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ. ಇದರ ಜೊತೆಗೆ ಮಕರ ರಾಶಿ, ಶನಿಯ ಅನುಗ್ರಹ ಜಾಸ್ತಿ ಆಗುತ್ತೆ, ಆಸ್ತಿ ಮನೆ ಸಂಬಂಧಿತ ಶುಭ ಸುದ್ದಿಗಳನ್ನು ನಿಮ್ಮನ್ನು ಹುಡ್ಕೊಂಡೇ ಬರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಕರ್ಮ ಶುದ್ಧೀಕರಣ ಆಗುತ್ತೆ. ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಏನೇ ಪಾಪದ ಕೆಲಸಗಳಿದ್ರು ಈ ಒಂದು ದಿನ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೀರ್ಘಕಾಲದ ಸಮಸ್ಯೆಗಳಿಗೆ ಈ ಒಂದು ಅಮಾವಾಸ್ಯೆ ದಿನ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರಾಶಿಯವರು ಎಳ್ಳು ದಾನ ಮಾಡೋದ್ರಿಂದ, ಶನಿ ದೇವರ ಪೂಜೆ ಮಾಡೋದ್ರಿಂದ ತುಂಬ ಶುಭ ಫಲಗಳನ್ನು ಪಡಿತೀರ. ಇನ್ನು ಈ ಎಳ್ಳು ಅಮಾವಾಸ್ಯೆ ದಿನ ಯಾರ್ಯಾವ ರಾಶಿಗಳಿಗೆ ಕೆಟ್ಟ ಫಲಗಳು, ಅಶುಭ ಫಲಗಳು ಅಥವಾ ಎಚ್ಚರಿಕೆಗಳ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಮೇಷರಾಶಿ, ನಿಮಗೆ ಕೋಪ ತುಂಬ ಜಾಸ್ತಿ ಆಗೋಂಥ ಬದಲಾವಣೆ, ಆಕಸ್ಮಿಕವಾಗಿ ಖರ್ಚು ಬರೋಂಥ ಬದಲಾವಣೆ, ಹಾಗೆಯೇ BP ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನಲ್ಲಿ ಅಶಾಂತಿ, ಕುಟುಂಬದಲ್ಲಿ ಕಲಹ, ಜಾಗೃತಿಯಾಗಿರಬೇಕು ನೀವು. ನಾವು ವೃಶ್ಚಿಕ ರಾಶಿಯವರಿಗೆ ಅಪಘಾತ ಆಗೋಂಥ ಚಾನ್ಸಸ್ ಇದೆ, ಗಾಯದ ಯೋಗ ಇದೆ. ನೀವೇನೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗೂ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಗುಪ್ತ ಶತ್ರುಗಳಿಂದ ತೊಂದರೆ ಆಗುತ್ತೆ. ಇನ್ನು ಮೀನ ರಾಶಿಯವರಿಗೆ ಭ್ರಮಾಲೋಕದಲ್ಲೇ ತಿರುಗ್ತಾ ಇರ್ತೀರ, ತಪ್ಪು ನಿರ್ಧಾರಗಳನ್ನು ತಗೊತೀರ, ಯಾವ ರೀತಿಯಲ್ಲೂ ನಿಮಗೆ ಮನಸ್ಸು ಒಂದು ಸುಸ್ಥಿತಿಲಿ ಇರೋದಿಲ್ಲ, ಚಂಚಲ ಮನಸ್ಥಿತಿ, ಹಣಕಾಸಿನಲ್ಲಿ ನಷ್ಟ. ಸೊ ನೀವೆಲ್ಲ ಈ ಒಂದು ರಾಹು ಮತ್ತು ಕೇತು ಇವರ ಒಂದು ಪ್ರಭಾವದಿಂದ ಅಮಾವಾಸ್ಯೆ ದಿನ ಇವರ ಒಂದು ಶಕ್ತಿ ಹೆಚ್ಚಾಗೋದ್ರಿಂದ ಮೇಷ, ವೃಶ್ಚಿಕ, ಮೀನ ರಾಶಿಗಳಿಗೆ ತುಂಬ ಅಪಾಯದ ಸೂಚನೆ ಇದೆ. ದಯವಿಟ್ಟು ನೀವು ಶನಿಯ ದೃಷ್ಟಿಯಿಂದ ಪಾರಾಗಬೇಕಪ್ಪ ಅಂತಂದರೆ ಶನಿ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಶನಿ ದೃಷ್ಟಿ ಅತಿ ಹೆಚ್ಚು ಬೀಳೋಂಥ ರಾಶಿಗಳು ಕರ್ಕಾಟಕ ಮತ್ತು ವೃಶ್ಚಿಕ ಆಗಿರೋದ್ರಿಂದ ನಿಮಗೆ ಅನಾರೋಗ್ಯ, ಮನೋವೈಫಲ್ಯ, ವಿಳಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಈ ದಿನ ನೀವು ಹೊಸ ಕೆಲಸನ ಪ್ರಾರಂಭ ಮಾಡೋಕ್ಕೆ ಹೋಗ್ಬೇಡಿ, ಜಗಳ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಸಾಲ ಕೊಡಬೇಡಿ, ಸಾಲನ ತೊಗೊಳಕ್ಕೂ ಹೋಗಬೇಡಿ. ದಯವಿಟ್ಟು ರಾತ್ರಿ ಪ್ರಯಾಣನ ನಿಲ್ಲಿಸ್ಬೇಕು. ಎಲ್ಲ ಸಮಸ್ಯೆಗಳಿಂದನೂ ಏನು ಪರಿಹಾರ ಮಾಡಬೇಕಂತಂದರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಳ್ಳೆಣ್ಣೆ ದೀಪ ಹಚ್ಚಿ, ಆಂಜನೇಯ ದೇವಸ್ಥಾನ ಅಥವಾ ಶನಿ ದೇವಸ್ಥಾನದಲ್ಲಿ, ಶನಿ ದೇವಸ್ಥಾನಕ್ಕೆ ಹೋದರೆ ನೀವು ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಸಲ ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು
ಓಂ ಶಂ ಶನೇಶ್ವರಾಯ ನಮಃ ಅಂತ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕೆಲವು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಪಿತೃತರ್ಪಣ ಬಿಡೋದ್ರಿಂದ, ಅಥವಾ ಆಲ್ರೆಡಿ ನೀವು ಪಿತೃತರ್ಪಣ ಮಾಡಿದ್ದೀರಾ ಹಿರಿಯರ ಪೂಜೆನ ಅಂದರೆ, ಈ ಒಂದು ದಿನ ನಾಳೆ ಅಮಾವಾಸ್ಯೆ ದಿನ ನೀವು ಕೆಲವೊಂದಿಷ್ಟು ಜನಗಳಿಗೆ, ಅದು 5 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, 1000 ಜನ ಆಗಿರ್ಬೋದು, ಅನ್ನದಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಪುಣ್ಯದ ಫಲ ಸಿಗುತ್ತೆ. ಕಪ್ಪು ಎಳ್ಳುಗಳ ಅಥವಾ ಉದ್ದಿನ ಬೇಳೆನ ಬಡವರಿಗೆ ಅಥವಾ ವ್ಯಕ್ತಿಗಳಿಗೆ ದಾನ ಮಾಡೋದ್ರಿಂದ ನಿಮಗೆ ತುಂಬ ಶುಭ ಫಲಗಳು ಬರತಕ್ಕಂಥ ಚಾನ್ಸಸ್ ಇದೆ. ಈ ಟೋಟಲಾಗಿ ಎಳ್ಳು ಅಮಾವಾಸ್ಯೆ ಯಾವ ಥರ ಫಲ ಕೊಡುತ್ತೆ ಅಂತಂದರೆ, ಒಳ್ಳೆ ಕೆಲಸ ಮಾಡಿದವರಿಗೆ ವರ ಕೊಡುತ್ತೆ, ಅಹಂಕಾರ ಅಜಾಗರೂಕತೆಯಿಂದ ಇರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡುತ್ತೆ.